ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಗೆಯೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನೋಡಲಿಕ್ಕೆ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಅಲ್ವಾ ಈ ಸ್ನೋಫಾಲ್. ಈ 2025 ನ್ಯೂ ಇಯರಲ್ಲಿ ಆದಂಥ ಫಸ್ಟ್ ಸ್ನೋಫಾಲ್ ಇದು. ಸಿನ್ಸಿನಾಟಿಯಲ್ಲಿ 2 ದಿನ ಸ್ನೋಫಾಲ್ ಆಯಿತು, ಅಂದರೆ ಹಿಮಪಾತ. ಎಷ್ಟೊಂದು ಸ್ನೋಫಾಲ್ ಆಯ್ತಂದರೆ ಇದು ಹಿಸ್ಟ್ರಿನ ಬ್ರೇಕ್ ಕೂಡ ಮಾಡಿದೆ. ಅಂದರೆ 1977ನಲ್ಲಿ 6.9 ಇಂಚಷ್ಟು ಸ್ನೋ ಆಗಿತ್ತು. ಬಟ್ ಈ 2025 ಜನವರಿ 5th ಅಂದು ಆದಂತಹ ಸ್ನೋಫಾಲ್ ಎಷ್ಟಿತ್ತಂದರೆ 8.4 ಇಂಚಷ್ಟು. ಇದು ಫಸ್ಟ್ ಡೇ ಸ್ನೋ ಆಗಿತ್ತು. ಸೆಕೆಂಡ್ ಡೇಗೆ ಎಷ್ಟಾಯ್ತಂದರೆ 10.4 ಇಂಚಷ್ಟು ಆಯಿತು. ಸೊ ಹೀಗಾಗಿ ಇದು ಹಿಂದಾಗಿರುವಂತಹ ಹಿಸ್ಟ್ರಿನೆಲ್ಲ ಮುರಿದು ಹಾಕಿದೆ. ನೀವು ನೋಡ್ಬೋದು ನಮ್ಮ ಬಾಲ್ಕನಿಯಲ್ಲಿ ಕೂಡ ಎಷ್ಟೊಂದು ಸ್ನೋ ಆಗಿತ್ತು. ಇವಾಗ ನಾವು ಹೊರಗಡೆ ಬಂದಿದ್ದೀನಿ ನಿಮಗೆ ಸ್ನೋ ಎಲ್ಲ ತೋರಿಸ್ಲಿಕ್ಕೆ ಅಂಥೇಳಿ. ಇಲ್ಲಿ ನಂದು ಅರ್ಧದಷ್ಟು ಕಾಲೇ ಮುಳುಗಿ ಹೋಗ್ತಾ ಇದೆ, ಅಷ್ಟೊಂದು ಸ್ನೋ ಬಿದ್ದಿದೆ. ಮತ್ತು ಇದನ್ನು ದರಿಗಿಳಿದ ಸ್ವರ್ಗನೇ ಅಂತ ಹೇಳ್ಬೋದು, ಅಷ್ಟು ಅದ್ಭುತವಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಈ ಸಮರಲ್ಲೆಲ್ಲ ಇದು ಕಂಪ್ಲೀಟ್ ಲುಕ್ಕೇ ಬೇರೆ ಇರುತ್ತೆ. ಬಟ್ ಇವಾಗ ನೋಡಿ ಎಷ್ಟು ಚೇಂಜ್ ಆಗಿದೆ ಅಂಥೇಳಿ. ಎಲ್ಲಿ ನೋಡಿದಲ್ಲಿ ಸ್ವಚ್ಛಂದವಾದಂಥ ಹಿಮ ಬಿದ್ದಿದೆ. ಅದರ ರಿಫ್ಲೆಕ್ಷನ್ಗಿಂತ ಇನ್ನೂ ಜಾಸ್ತಿ ಬೆಳಕು ಬಿದ್ದಂತೆ ಫೀಲ್ ಆಗುತ್ತೆ. ಮತ್ತು ಅಮೇರಿಕದಲ್ಲಿ ಎಲ್ಲ ಕಡೆನೂ ಸ್ನೋ ಆಗಲ್ಲ, ಕೆಲವು ಪ್ಲೇಸಸ್ಸಲ್ಲಿ ಮಾತ್ರ ಸ್ನೋ ಆಗೋದು. ಮತ್ತು ಇಷ್ಟೊಂದು ಹಿಮಪಾತ ಆಗಿತ್ತಲ್ಲ, ಹೀಗಾಗಿ ಸ್ನೋ ಎಮರ್ಜೆನ್ಸಿ ಡಿಕ್ಲೇರ್ ಕೂಡ ಮಾಡಿದರು. ಯಾಕಂತಂದ್ರೆ ರೋಡಲ್ಲಿ ವೆಹಿಕಲ್ ಎಲ್ಲ ಡ್ರೈವಿಂಗ್ ಮಾಡೋದು ತುಂಬ ಡಿಫಿಕಲ್ಟ್ ಆಗಿರುತ್ತೆ ಮತ್ತು ಡೇಂಜರ್ ಕೂಡ. ಮೋಸ್ಟ್ ಆಫ್ ದ ಆಫೀಸ್, ಸ್ಕೂಲು ಮತ್ತು ಇವೆಲ್ಲ ಶಾಪ್ಸ್ ಅವೆಲ್ಲ ಏನಿದ್ವಲ್ಲ ಬಂದಿದ್ದು. ಕೆಲವು ಮಂದಿ ಹೋಗಲೇಬೇಕಾಗಿರುತ್ತೆ ಆಫೀಸು ಅಥವಾ ಏನಾದರೂ ಈ ಥರ ಶಾಪ್ಗೆಲ್ಲ. ಅಂಥವ್ರು ಮಾತ್ರ ಆ ದಿನ ಹೋಗ್ತಾಯಿದ್ರು ಹೊರಗಡೆ. ಬಟ್ ಅದನ್ನು ಬಿಟ್ಟರೆ ಉಳಿದವ್ರು ಎಲ್ಲನೂ ಮನೆಯಲ್ಲೇ ಇದ್ದರು. ಮತ್ತು ಈವನ್ 2-3 ಡೇಸ್ಗೆಲ್ಲ ಏನೆಲ್ಲ ಬೇಕಲ್ಲ ಅದನ್ನೆಲ್ಲ ಮೊದಲೇ ತೊಗೊಂಡು ಬಂದು ಮನೇಲಿ ಇಟ್ಕೊಂಡ್ಬಿಟ್ಟಿದ್ರು. ಮತ್ತು ನೀವೆಲ್ಲ ನೋಡ್ಬೋದು, ಇಲ್ಲಿ ಕಾರ್ಗಳೆಲ್ಲ ಹೊರಗಡೆನೇ ಇದೆ, ಫುಲ್ ಕವರ್ ಆಗಿಬಿಟ್ಟಿದೆ ಸ್ನೋಲಿಂತ. ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಕಾರ್ ಹೀಗೆ ಹೊರಗಡೆ ಪಾರ್ಕಿಂಗ್ ಮಾಡಿರ್ತಾರೆ. ಇಲ್ಲಿ ಕಾರ್ ಗ್ಯಾರೇಜು ಉಂಟು, ಬಟ್ ಅವಕ್ಕೆಲ್ಲ ಮಂತ್ಲಿ ರೆಂಟ್ ಎಲ್ಲ ಕಟ್ಟಬೇಕು. ಹೀಗಾಗಿ ಕೆಲವೊಬ್ಬರು ಅಷ್ಟೇ ತೊಗೊಂಡಿರ್ತಾರೆ. ಇಲ್ಲಾಂದರೆ ಎಲ್ಲರೂ ಈ ಥರ ಮೋಸ್ಟ್ ಆಫ್ ದ ಕಾರ್ ಈ ಥರ ಹೊರಗಡೆನೇ ನಿಂತಿರ್ತಾವೆ. ಮತ್ತು ಇದೇನು ತೋರಿಸಿದೇನಲ್ಲ, ಇದು ಜಸ್ಟ್ ನಮ್ಮ ಮನೆ ಮುಂದಿರುವಂಥ ಅಂಗಳದಲ್ಲಿ ಬಿದ್ದಿರುವಂಥ ಸ್ನೋ. ಕಂಪ್ಲೀಟಾಗಿ ರೋಡು, ವಾಕ್ವೇ ಎಲ್ಲ ಸ್ನೋಲಿಂದ ತುಂಬ್ಕೊಂಡ್ಬಿಟ್ಟಿದೆ. ನೋಡ್ಬೋದು ಕಾರ್ ಕೂಡ. ಮತ್ತು ಎಷ್ಟೋ ವರ್ಷ ಆಯಿತು ನಾವು ಈ ಥರ ಸ್ನೋದಾಗ ಆಡೋಕ್ಕೆ ಬಂದಿಲ್ಲ ಮತ್ತು ಫೋಟೋಶೂಟು ಅದಂತ ಮಾಡ್ಕೊಂಡೇ ಇಲ್ಲ. ಯಾಕಂತಂದ್ರೆ ಕೆಳಗಡೆ ಬರಬೇಕು ಅಂದ್ರೆ ಫುಲ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬರಬೇಕು. ಅವತ್ತಿನ ದಿನ ಏನೋ ಎಂಜಾಯ್ ಇರುತ್ತೆ, ಬಟ್ ನೆಕ್ಸ್ಟ್ ಡೇ ಎಲ್ಲ ನೆಗಡಿ ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ ಅಂತೇಳಿ ಭಯ. ಬಟ್ ಇವತ್ತಂತೂ ನಾನು ಫುಲ್ ಪ್ಯಾಕ್ ಆಗಿ ಕೆಳಗಡೆ ಬಂದೀನಿ. ಸ್ವಲ್ಪ ಸ್ನೋದೊಳಗೆ ಆಟ ಆಡಿಕೊಂಡು ಸ್ವಲ್ಪ ಫೋಟೋಶೂಟ್ ಅದೆಲ್ಲ ಮಾಡ್ಕೊಂಡು ಹೋಗ್ಬೇಕಂತೇಳಿ. ಇವಾಗ ನನ್ನ ಫ್ರೆಂಡ್ ಕೂಡ ಬರ್ತಾ ಇದ್ದಾರೆ. ನಾವು ಮಾತಾಡ್ಕೊತಾ ಇದ್ವಿ, ಎಷ್ಟೊಂದು ಜನ ಸ್ನೋ ನೋಡ್ಲಿಕ್ಕೆ ಅಂತೇಳಿ ಟ್ರಿಪ್ ಎಲ್ಲ ಹೋಗ್ತಾರೆ, ರೊಕ್ಕ ಖರ್ಚು ಮಾಡ್ಕೊಂಡದೆಲ್ಲ. ನಮ್ಮ ಮನೆ ಮುಂದೆನೇ ಇಷ್ಟೊಂದು ಬಿದ್ದಿರುವಾಗ ನಾವು ಅದ್ರ ಕಡೆ ಗಮನ ವಹಿಸ್ತಿಲ್ಲ. ಅದಕ್ಕೆ ಈ ಸಲ ಹೆಂಗಾರು ಮಾಡಿ ಆಟ ಆಡೋಣ ಅಂತೇಳಿ ಕೆಳಗಡೆ ಬಂದೀನಿ. ಅದು ಮತ್ತು ನನ್ನ ಮಗನ ಕಣ್ ತಪ್ಪಿಸಿ. ಅವನಿಗಂತರೂ ಈ ಥರ ಸ್ನೋ ಅಂದ್ರೆ ಭಾಳ ಇಷ್ಟ. ಮೇಲ್ಗಡೆ ಅವ್ರ ಪಪ್ಪನ ಕಡೆ ಇದ್ದಾನ. ಒಂದು ಅಪಾರ್ಟ್ಮೆಂಟಲ್ಲಿ ಇರುವಂತಹ ವಾಟರ್ ಫೌಂಟೇನ್ ಇದು ಕಂಪ್ಲೀಟ್ಲಿ ಫ್ರೋಝನ್ ಆಗಿದೆ. ಮತ್ತು ಗಾಡ್ ಕ್ರಿಯೇಚರ್ ಎಷ್ಟು ವಂಡರ್ಫುಲ್ ಆಗಿರುತ್ತೆ ಅಂತ ಈ ಬಾತ್ಕೋಳಿನೇ ಸಾಕ್ಷಿ. ನಾವು ನೋಡಿ ಈ ಥಂಡಿ ಒಳಗೆ ನಡ್ಕೊಂತ ಇಷ್ಟೊಂದು ಪ್ಯಾಕ್ ಆಗಿ ಬಂದಿದ್ದೀವಿ. ಬಟ್ ಅವೆಲ್ಲ ನೋಡಿ ಎಷ್ಟು ಚಂದ ಇದೇ ನೀರಲ್ಲಿ ಎಂಜಾಯ್ ಮಾಡ್ತಾ ಇದ್ದಾವು. ಇವು ಯಾರೂ ಸಾಕ್ತಿದ್ದಲ್ಲ, ಇವು ವಲಸೆ ಹೋಗ್ತಾ ಇರ್ತಾವೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ.
ಮಗನಿಗೆ ಸ್ನೋದಲ್ಲಿ ಆಡಬೇಕಂತ ತುಂಬ ಆಸೆ ಆಗ್ತಾಯಿತ್ತು. ಅದಕ್ಕೆ ನೋಡಿ ಅವ್ರ ಅಕ್ಕ ಅವನಿಗೆ ಅಂತೇಳಿ ಬಾಲ್ಕನಿಯಲ್ಲಿ ಇತ್ತಲ್ಲ ಸ್ನೋ, ಅದನ್ನು ತೊಗೊಂಡು ಬಂದು ಕೊಟ್ಟಿದ್ದಾಳೆ. ಇವರು ಸೇರಿ ಆಟ ಆಡ್ತಿದ್ದಾರೆ. ಮತ್ತು ನೋಡ್ರಿ, ಸ್ನೋ ಏನು ಬಿದ್ದಿರುತ್ತಲ್ಲ ಅದು ಒಂದು ದಿನ ಅಷ್ಟೇ ಚೆಂದ ಅನಿಸುತ್ತೆ. ಆಮೇಲೆ ಇಷ್ಟು ಬೋರ್ ಆಗುತ್ತಲ್ಲ, ಮನೆಯೊಳಗೆ ಪ್ಯಾಕ್ ಮಾಡಿಕೊಂಡು ಇರಬೇಕು. ಮಕ್ಳು ಏನಾರು ಆಟ ಆಡ್ತೀನಂದ್ರೆ ಕರ್ಕೊಂಡು ಹೋಗೋಕೆ ಎಲ್ಲ ಭಾಳ ಕಷ್ಟ ಆಗುತ್ತೆ ಈ ಸ್ನೋದಲ್ಲಿ. ನೀವು ನೋಡ್ಬೋದು ಇಲ್ಲೆಲ್ಲ -19 -16 ಇದೆ. ಸ್ಕೂಲ್ ಏನೋ 2 ಡೇಸ್ ಅಷ್ಟೇ ರಜಾ ಕೊಟ್ಟಿತ್ತು. ಇವಾಗ ಸ್ಕೂಲ್ ಸ್ಟಾರ್ಟ್ ಆಯಿತು ವಾಪಸ್ಸು. ಹೀಗಾಗಿ ನೋಡಿರಿ, ಇಂಥ ಕೊರೆ ಚುಡೆ ಒಳಗೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಬೇಕು. 7:15ಗೆ ಈ ಥರ ಬಸ್ ಬರುತ್ತೆ. 5 ಮಿನಿಟ್ಸ್ ಅದೆಲ್ಲ ಹಿಂಗೆ ಮೊದಲೇ ಹೋಗಿ ನಿಂತ್ಕೋಬೇಕಾಗತ್ತೆ. ಅವರು 6:15ಗೆ ಎದ್ದಿರ್ತಾಳೆ ಮಗಳು. ಅವ್ರ ಪಪ್ಪ ಅವಳಿಗೆ ಕಳಿಸ್ಲಿಕ್ಕಂತ ಹೋಗ್ತಾ ಇದ್ದಾರೆ. ಫುಲ್ ಕತ್ಲ ಇದೆ ಹೊರಗಡೆ. ಇದು ಬೆಳಗ್ಗೆ 7:15 ಆಗಿದೆ. ಇವಾಗ ಸ್ಕೂಲ್ ಬಸ್ ಕೂಡ ಬಂತು. ಅವಳು ಹೋಗಿ ಒಂದು 5 ಮಿನಿಟ್ಸಿಗೆ ಬರುತ್ತೆ. ಬಟ್ ಅಲ್ಲೊಂದು 5 to 7 ಮಿನಿಟ್ಸ್ ನಿಂತ್ಕೋಬೇಕಾಗತ್ತೆ ಈ ಥರ ಕೊರೆಯೋ ಚಳಿಯಲ್ಲಿ. ಎಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡಿರ್ತಾರೆ, ಆದರೂ ಅದು ಚಳಿ ಮಾತ್ರ ತನ್ನ ಪ್ರಭಾವ ಬೀರುತ್ತೆ. ಮ್ಯಾನೇಜ್ಮೆಂಟ್ದವರೇ ಎಲ್ಲ ಸ್ನೋ ಕ್ಲಿಯರ್ ಮಾಡಿಸ್ತಾರೆ. ಈ 2 ದಿನ ವೆಹಿಕಲ್ ಎಲ್ಲ ಅಡ್ಡಾಡ್ತಿದ್ದಿಲ್ಲ, ಹೀಗಾಗಿ ಯಾರೂ ಸ್ನೋ ಕ್ಲಿಯರ್ ಮಾಡ್ಲಿಕ್ಕೆ ಬಂದಿದ್ದಿಲ್ಲ. ಇದು 3rd ಡೇ. ಇವಾಗ ಸ್ನೋ ಕ್ಲಿಯರ್ ಮಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೈಡ್ ವಾಕ್ ಮೇಲೆ ನೀವು ಬ್ಲೂ ಕಲರ್ ಏನು ನೋಡ್ತಿದ್ದೀರಲ್ಲ, ಅದು ಸಾಲ್ಟ್. ಅದು ಜಸ್ಟ್ ಅವರು ಸಾಲ್ಟ್ ಹಾಕಿ ಹೋಗಿದ್ದಾರೆ. ಇದು ಸ್ನೋ ಕರಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸ್ನೋ ಕರಗಲಿಕ್ಕೆ ಅಂತಲೇ ಈ ಸಾಲ್ಟ್ ಮಾಡಿರ್ತಾರೆ. ಮೇನ್ ರೋಡಲ್ಲೆಲ್ಲ ಈ ಥರ ಸಾಲ್ಟ್ ಏನು ಹಾಕಲ್ಲ. ಜಸ್ಟ್ ಒಂದು ಗಾಡಿ ಹೆಲ್ಪ್ಲಿಂತ ಎಲ್ಲ ಸ್ನೋನ ಒಂದು ಕಡೆ ಗುಡ್ಡೆ ಮಾಡಿ ಇಡ್ತಾರೆ. ಅದು ತಾನೇ ಬರ್ತಾ ಕರಗ್ತಾ ಹೋಗುತ್ತೆ. ನೀವು ಅಬ್ಸರ್ವ್ ಮಾಡಿರಬೇಕು, ಮೋಸ್ಟ್ ಆಫ್ ದ ಮನೆಗಳು ಇಲ್ಲೆಲ್ಲ ಏನಿದಾವಲ್ಲ ಅವು ಈ ಥರ ಹಂಚಿಂದೇ ಇರ್ತವೆ, ಈ ಥರ ಇಳಿಜಾಪಾಗಿ. ಯಾಕಂತಂದ್ರೆ ಅಲ್ಲಿ ಬಿದ್ದಿರುವಂತಹ ಹಿಮ ಏನಿರುತ್ತಲ್ಲ ಅದು ಈಸಿಯಾಗಿ ಕೆಳಜರಿದು ಬೀಳಿ ಮತ್ತಿರುವಂಥ ನೀರು ಬೇಗನೆ ಹೋಗಲಿ ಅಂತ ಈ ಥರ ಇಳಿಜಾರಿರುವಂಥ ಹಂಚಿನ ರೂಫೇ ಎಲ್ಲ ಕಡೆ ಇರೋದು. ನೋಡ್ಬೋದು ಆ ರೂಫ್ ಮೇಲೂ ಎಷ್ಟೊಂದು ಸ್ನೋ ಬಿದ್ದಿದೆ ಅಂಥೇಳಿ. ಇನ್ನೊಂದು ವಿಂಟರಲ್ಲಿ ಮೋಸ್ಟ್ ಚಾಲೆಂಜಿಂಗ್ ಕೆಲಸ ಅಂತಂದರೆ ಕಾರ್ ಕ್ಲೀನಿಂಗು. ಅವ್ರು ನೋಡಿ ಮಾಡ್ತಾ ಇದ್ದಾರೆ. ಕಾರ್ ಎಲ್ಲ ಹೋಗಲಿಕ್ಕೆ ಬರಲಿಕ್ಕೆ ಅದು ಈಸಿ ಆಗಲಿ ಅಂತ ಸ್ಕೂಪರ್ಲಿಂದ ತೆಗೆದು ಒಗಿತಾ ಇದ್ದಾರೆ. ಇವಾಗ ಮೋರ್ ದೆನ್ 20 ಡೇಸ್ ಆಯಿತು. ಸ್ಟಿಲ್ ಆಲ್ಸೋ ಸ್ನೋ ಇನ್ನೂ ಕರಗಿಲ್ಲ. ಇನ್ನೂ ಸ್ವಲ್ಪ ದಿನ ಹೋಗುತ್ತೆ ಎಲ್ಲ ಕರಗಲಿಕ್ಕೆ. ಹಾಗೆಯೇ ಆವಾಗವಾಗ ಮ್ಯಾನೇಜ್ಮೆಂಟ್ದವರು ಬಂದುಬಿಟ್ಟು ಆ ಥರ ಎಲ್ಲ ಸಾಲ್ಟ್ ಹಾಕಿ ಹೋಗ್ತಾನೆ ಇರ್ತಾರೆ. ಮತ್ತು ಇವಾಗ ಜಸ್ಟ್ ಆರೋಹಿನ ಕೂಡ ಬರ್ತಾ ಇದ್ದಾಳೆ, ಅಲ್ಲೇ ಸ್ಕೂಲ್ ಬಸ್ ಬಂತು ಅವಳದು. ಅಲ್ಲೇ ನಮ್ಮ ಮನೆ ಹತ್ತಿರ ಇರುವಂಥ ಕಮ್ಯುನಿಟಿ ಶಾಪಿಂಗ್ ಏನಿದೆ ಅಲ್ಲ, ಅಲ್ಲಿ ಹೋಗಿದ್ದೆ. ನೀವು ನೋಡ್ತಾ ಇರ್ಬೋದು ಅಲ್ಲೆಲ್ಲ ಹಿಮದ ಗುಡ್ಡೆ ಎಷ್ಟೊಂದು ಇದೆ ಅಂಥೇಳಿ ಸೈಡ್ ಎಲ್ಲ ಸರಿಸಿ ಇಟ್ಬಿಟ್ಟಿದ್ದಾರೆ. ನಿಮಗೆಲ್ಲ ಅನಿಸ್ತಿರ್ಬೋದು ತುಂಬ ಬಿಸಿಲಿದೆ, ಏನೂ ಚಳಿ ಆಗ್ತಿಲ್ಲ ಅಂಥೇಳಿ. ಹಾಗೇನಿಲ್ಲ, ಫುಲ್ ಸಿಕ್ಕಾಪಟ್ಟೆ ಚಳಿ ಇತ್ತು. ಇದು ನೀರೇನು ಕಾಣಿಸ್ತಿದೆ ಅಲ್ಲ, ಇದು ಸ್ನೋ ಕರಗಿ ಹೋಗ್ತಾ ಇರುವಂಥದ್ದು ನೀರಿದು. ಮತ್ತು ಡೇ ಬೈ ಡೇ ಹೋದಂಗೆಲ್ಲ ಇದು ಸ್ನೋ ಇದೆಲ್ಲ ತುಂಬ ಹಾರ್ಡ್ ಆಗುತ್ತೆ, ಮಂಜುಗಡ್ಡೆ ಥರ ಆಗಿರುತ್ತೆ. ಅಪ್ಪಿತಪ್ಪಿನೂ ಅದ್ರ ಮೇಲೆ ಕಾಲಿಟ್ಬಾರ್ದು, ತುಂಬ ಡೇಂಜರಸ್.
ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಇನ್ಸ್ಟಾಗ್ರಾಮದಲ್ಲಿ ಫಾಲೋ ಮಾಡಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು.